ಒಬ್ಬ ಸಂತ ಒಂದು ದಾರಿ ಹಿಡಿದು ಹೋಗ್ತಾ ಇದ್ದ, ಒಬ್ಬ ಅನುಭಾವಿ. ಹೋಗುವಾಗ ಈ ಚಳಿಗಾಲ, ಸೂರ್ಯೋದಯ ಆಗಿಲ್ಲ, ಇನ್ನೂ ಅರುಣೋದಯ. ಅಲ್ಲೊಂದು ಹುಲ್ಲು ಬೆಳೆದಿತ್ತು. ಹುಲ್ಲಿನ ಮ್ಯಾಲೊಂದು ಇಬ್ಬನಿ ಕುಂತಿತ್ತು. ಸೂರ್ಯೋದಯ ಆಗಿಲ್ಲ, ಅರುಣೋದಯ ಆಗಿತ್ತು. ಆ ಕೆಂಪಗಿರುವಂಥ ರವಿಯ ರಶ್ಮಿ ಆ ಹುಲ್ಲಿನ ಮೇಲಿರುವ ಇಬ್ಬನಿಯ ಹನಿಯ ಮ್ಯಾಲ ಬಿದ್ದಿತ್ತಲ್ಲ, ಆ ಹುಲ್ಲಿನ ಮೇಲಿರುವ ಇಬ್ಬನಿ ಹನಿ ಮುತ್ತು ಹೊಳೆದಂಗೆ ಹೊಳಿತಿತ್ತು. ಒಂದು ಕ್ಷಣ ನೋಡುವ ನೋಡುಗನಿಗೆ ಅದು ಮುತ್ತ ಅಂತ ಅನ್ನಿಸ್ತಿತ್ತದು. ಹಿಂಗೆ ನೋಡೋದ್ರೊಳಗನ ಗಾಳಿ ಬೀಸ್ತು. ಯಾವುದಕ್ಕೆ ಮುತ್ತು ಹೊಳೆದಂಗೆ ಹೊಳಿತಿತ್ತಲ್ಲ, ಗಾಳಿ ಬೀಸಿದ ತಕ್ಷಣ ಒಂದು ಕ್ಷಣ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತಷ್ಟೆ. ಇದನ್ನು ನೋಡಿರುವಂಥ ಸಂತನಿಗೆ ಅನಿಸ್ತಲ್ಲ, ಜೀವನವೂ ಇಷ್ಟೇ. ಇದು ಈ ದೇಹವೆನ್ನುವಂಥ ಒಂದು ಹುಲ್ಲಿನ ಪತ್ರದೆಲೆಯ ಮೇಲೆ ಒಂದು ಜೀವ ಬಿಂದು ಕುಂತೈತಿ. ಯಾವಾಗ ಕಾಲನ ಗಾಳಿ ಬೀಸ್ತು ಅಂದ್ರೆ ಜೀವ ಬಿಂದು ನೆಲಕ್ಕೆ ಬೀಳ್ತೈತಿ. ದೇಹವೆನ್ನುವ ಹುಲ್ಲು ಸಹಿತ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೈತಿ. ಮಿಥ್ಯದ ದರ್ಶನ ಆಗಿತ್ತು, ಅಲ್ಲೇ ಸತ್ಯದ ಸಾಕ್ಷಾತ್ಕಾರ ಆಗಿತ್ತು ಸಂತನಿಗೆ. ಒಂದು ಕ್ಷಣದಲ್ಲಿ ಸತ್ಯದ ಸಾಕ್ಷಾತ್ಕಾರ ಆಗಿತ್ತು. ನಲಿನಿ ದಲಗತ ಜಲಮತಿ ತರಲಂ ತದ್ವತ್ ಜೀವಿತ ಮತಿಶಯ ಚಪಲಂ ವಿದ್ಯೆ ವ್ಯಾದ್ಯಭಿಮಾನಗ್ರಹಸ್ಥಂ ಶೋಕಂ ಲೋಕಂ ಶೋಕ ಹತಂಚ ಸಮಸ್ತಂ. ಇದು ಸುಮ್ಮನೆ ಜೀವನ ಅಂದ್ರೆ ಮತ್ತೇನಲ್ಲ, ಒಂದು ಹುಲ್ಲಿನ ಕಡ್ಡಿಯ ಎಲೆಯ ಮೇಲೆ ಕುಳಿತ ಒಂದು ಇಬ್ಬನಿಯ ಹನಿ ಅಷ್ಟೆ. ಯಾವಾಗ ಕಾಲನ ಗಾಳಿ ಬೀಸಿದಾಗ ಹೆಂಗ ಇಬ್ಬನಿಯ ಹನಿ ಉದುರಿ ಹೋಗಿ ಬಿಡ್ತೈತಿ, ಹಂಗ ಸಾವಿನ ಗಾಳಿ ಬೀಸಿದಾಗ ಜೀವ ಎನ್ನುವ ಇಬ್ಬನಿಯ ಹನಿ ಉದುರೇ ಬಿಡ್ತೈತಿಲ್ಲ ಅಷ್ಟೆ. ಇದು ಸತ್ಯದ ಸಾಕ್ಷಾತ್ಕಾರ. ಈ ಜೀವನ ನಾವು ಅನ್ಕೊಂಡಾಗ ನಡೆಯುವುದಿಲ್ಲ. ಇದು ಕಷ್ಟಗಳ ಸರಮಾಲೆ, ದುಃಖಗಳ ಸರಮಾಲೆ, ವಿದ್ಯೆ ವ್ಯಾದ್ಯಭಿಮಾನ ಗ್ರಹಸ್ಥ. ಇಲ್ಲಿ ಆದಿ ದುಃಖಗಳು, ವ್ಯಾಧಿ ದುಃಖಗಳು, ಶರೀರದ ದುಃಖಗಳು ಒಂದೇ ಎರಡೇ, ಎಷ್ಟು ಕಷ್ಟಗಳು ಮನುಷ್ಯನಿಗೆ. ಯಾರ ಜೀವನದಲ್ಲಿ ಕಷ್ಟಗಳು ಬಂದಿಲ್ಲ ಹೇಳಿ? ಇಂಥವ್ರ ಜೀವನದಲ್ಲಿ ಕಷ್ಟಗಳಿಲ್ಲ ಅಂತಿಲ್ಲ. ಎಲ್ಲರ ಜೀವನದಲ್ಲಿ ಕಷ್ಟಗಳು ಬಂದು ಹೋಗ್ಯಾವ. ಹೂವಿನ ಜೊತೆ ಹೆಂಗ ಮುಳ್ಳದ, ಹಂಗ ಜೀವನದ ಸಂತೋಷದ ಜೊತೆ ಕಷ್ಟಗಳು ಬಂದಾವ. ಮಾಡುವುದಿಷ್ಟೇ, ಹೂವನ್ನು ಅರಿಯುವುದು, ಮುಳ್ಳನ್ನು ಮರೆಯುವುದು. ಇದೇ ಜೀವನದ ಸಾಕ್ಷಾತ್ಕಾರ. ಮತ್ತೇನಿದೆ ಹೇಳಿ?